ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಮಗೆ ವುಡ್ ರಾದರ್ ಇಂದ ನಾವು ಹೇಗೆ ಸೆಂಟೆನ್ಸ್ ಮಾಡಬೇಕು, ಏನು ಮೀನಿಂಗ್ ಇದೆ, ರಾದರ್ ದೆನ್ಗೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನ ಕೂಡ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ನೀವು ವುಡ್ ರಾದರ್ ಇಂದ ಸೆಂಟೆನ್ಸ್ ಮಾಡ್ತಿದ್ರೆ ಈ ಸ್ಟ್ರಕ್ಚರ್ ಫಾಲೋ ಮಾಡಬೇಕು. ವುಡ್ ರಾದರ್ ಬೇಸ್ ವರ್ಬ್ ದ್ಯಾನ್ ಬೇಸ್ ವರ್ಬ್. ಓಕೆ, ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯಾವಾಗ ಈ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ? ಟು ಟಾಕ್ ಅಬೌಟ್ ಅವರ್ ಪ್ರಿಫರೆನ್ಸಸ್. ಪ್ರಿಫರೆನ್ಸ್, ನಾವು ಯಾವುದನ್ನು ಪ್ರಿಫರ್ ಮಾಡ್ತೀವಿ, ಇದು ಬೇಡ ನನಗೆ ಅದ್ರ ಮಾಡೋ ಬದಲು ನಾನು ಇದನ್ನೇ ಮಾಡ್ತೀನಿ, ಒಂದರ ಬದಲು ಮತ್ತೊಂದು ಮಾಡುವುದನ್ನು ಇಚ್ಛಿಸುವಾಗ, ನಾನು ಅಲ್ಲಿಗೆ ಹೋಗೋ ಬದಲು ಮನೆಯಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ, ಅದ್ರ ಬದಲು ನಾನು ಇದನ್ನೇ ಕುಡಿಯೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಪ್ರಿಫರೆನ್ಸ್ಗಳಿರುತ್ತಲ್ಲ ನಮ್ಮದು, ರೈಟ್? ಇದನ್ನೇ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅದು ಪ್ರೆಸೆಂಟ್ ಬಗ್ಗೆ ಆಗಿರ್ಬೋದು, ಫ್ಯೂಚರ್ ಬಗ್ಗೆ ಆಗಿರುತ್ತೆ. ನಾವ್ ಆರ್ ಇನ್ ದ ಫ್ಯೂಚರ್. ಆ್ಯಂಡ್ ಲಾಸ್ಟ್ ಕ್ಲಾಸ್ನಲ್ಲಿ ನನಗೆ ಇದನ್ನು ಹೇಳ್ಕೊಟ್ಟೆ. ಡಿಫ್ರೆನ್ಸ್ ನೋಡಿ, ಅವನು ತನ್ನ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋ ಬದಲು ಯಾವಾಗಲೂ ವಾದ ಮಾಡ್ತಾನೆ. ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತಾರಿಂದ, ಹಿ ಆಲ್ವೇಸ್ ಆರ್ಗ್ಯೂಸ್ ರಾದರ್ ದೆನ್ ಕರೆಕ್ಟಿಂಗ್ ಹಿಸ್ ಮಿಸ್ಟೇಕ್ಸ್, ಅಲ್ವಾ? ಅಂದರೆ ಅವನು ಅದನ್ನ ಮಾಡೋದು ಬಿಟ್ಟು ಯಾವಾಗಲೂ ಇದನ್ನೇ ಮಾಡ್ತಾನೆ. ಇಲ್ಲಿ ಪ್ರಿಫರೆನ್ಸ್ ಇಲ್ಲ, ಅವನು ತನ್ನ ಮಿಸ್ಟೇಕ್ಸ್ ಕರೆಕ್ಟ್ ಮಾಡ್ಕೋಬೇಕು, ಆದರೆ ಆರ್ಗ್ಯೂ ಮಾಡ್ತಿರ್ತಾನೆ. ಅದನ್ನು ಮಾಡಲ್ಲ, ಇದನ್ನೇ ಮಾಡ್ತಿರ್ತಾನೆ. ಒಂದನ್ನು ಬಿಟ್ಟು ಮತ್ತೊಂದು ಮಾಡ್ತಿರ್ತಾನೆ. ಈ ಥರ ಹೇಳೋವಾಗ ರಾದರ್ ದೆನ್ ಯೂಸ್ ಆಗುತ್ತೆ. ಲಾಸ್ಟ್ ಕ್ಲಾಸ್ ನೋಡಿ, ನಿಮ್ಗೆ ಇನ್ನೂ ಡೌಟ್ ಇದ್ರೆ. ಬಟ್ ಈಗ ಇಲ್ಲಿ ನೋಡಿ, ನಾ ಅವನ ಜೊತೆ ವಾದ ಮಾಡೋದಕ್ಕಿಂತ ಸುಮ್ಮನೆ ಇದ್ಬಿಡ್ತೀನಿ. ಅಂದರೆ ಐ ಪ್ರಿಫರ್ ಟು ಬಿ ಕ್ವೈಟ್. ನಾನು ಸುಮ್ಮನೆ ಇರೋದಕ್ಕೆ ಇಷ್ಟಪಡ್ತೀನಿ, ಅವನ ಜೊತೆನೇ ವಾದ ಮಾಡಲ್ಲ. ಆಗ ವುಡ್ ರಾದರ್ ಯೂಸ್ ಆಗುತ್ತೆ. ಐ ವುಡ್ ರಾದರ್ ಬಿ ಕ್ವೈಟ್ ದ್ಯಾನ್ ಆರ್ಗ್ಯೂ ವಿತ್ ಹಿಮ್. ಇಲ್ಲಿ ವುಡ್ ಯಾಕೆ ಹಾಕಬೇಕು ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಈ ಥರ ಸೆಂಟೆನ್ಸ್ಗಳಲ್ಲಿ ವುಡ್ ರಾದರ್ ಅನ್ನೋ ಫ್ರೇಸ್ ಬಂದೇ ಬರುತ್ತೆ. ಇದೊಂದು ಫಿಕ್ಸ್ಡ್ ಫ್ರೇಸ್, ಅದೇ ಥರನೇ ನೆನ್ಪಿಟ್ಕೊಳ್ಳಿ. ಈ ಸ್ಟ್ರಕ್ಚರ್ನ ಇದೇ ಥರನೇ ಫಾಲೋ ಮಾಡಿ ನಮ್ಮ ಪ್ರಿಫರೆನ್ಸ್ಗಳನ್ನ ಮಾತಾಡುವಾಗ ಪ್ರೆಸೆಂಟ್ನಲ್ಲಿ ಅವ್ರ ಫ್ಯೂಚರ್ ಬಗ್ಗೆ, ರೈಟ್? ಈ ಸೆಂಟೆನ್ಸ್ ಏನಾಗುತ್ತೆ? ಐ ವುಡ್ ರಾದರ್ ಬಿ ಕ್ವೈಟ್ ದೆನ್ ಆರ್ಗ್ಯೂ ವಿತ್ ಹಿಮ್. ಇದರ ಮೀನಿಂಗ್ ಏನು? ಐ ಪ್ರಿಫರ್ ಟು ಬಿ ಕ್ವೈಟ್. ಆ್ಯಂಡ್ ಇಲ್ಲಿ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಐ ವುಡ್ ರಾದರ್ ಬಿ ಕ್ವೈಟ್ ದೆನ್ ಟು ಆರ್ಗ್ಯೂ ಅನ್ಬಾರ್ದು, ದೆನ್ ಆರ್ಗ್ಯೂಯಿಂಗ್ ಅಂತಾನೂ ಅನ್ಬಾರ್ದು. ಇಲ್ಲಿ ಬರಲ್ಲ, ರೈಟ್? ಅದು ಮಿಸ್ಟೇಕ್ ಮಾಡಬೇಡಿ ಅವತ್ತು. ಈಗ ಎಕ್ಸಾಂಪಲ್ಸ್ ನೋಡಿ. ನಾನು ಟಿ ವಿ ನೋಡೋ ಬದಲು ಯೂಟ್ಯೂಬ್ನೇ ನೋಡ್ತೀನಿ. ನಂಗೆ ಟಿ ವಿ ನೋಡೋದು ಇಷ್ಟ ಇಲ್ಲ ಅಂದರೆ ನಾನು ಯೂಟ್ಯೂಬ್ನೇ ಪ್ರಿಫರ್ ಮಾಡ್ತೀನಿ ಅನ್ಬೇಕಲ್ವಾ? ಆಗ ಹೇಳಿ, ಐ ವುಡ್ ರಾದರ್ ವಾಚ್ ಯೂಟ್ಯೂಬ್ ದ್ಯಾನ್ ವಾಚ್ ಟಿ ವಿ. ದ್ಯಾನ್ ಮುಂದೆ ವಾಚ್ ಬರುತ್ತೆ, ಟು ವಾಚ್ ಅನ್ಬಾರ್ದು, ದ್ಯಾನ್ ವಾಚಿಂಗ್ ಕೂಡ ಅನ್ಬಾರ್ದು. ಈ ಸ್ಟ್ರಕ್ಚರ್ ಇದೇ ಥರ ನೆನ್ಪಿಟ್ಕೊಳ್ಳಿ. ವುಡ್ ರಾದರ್ ಬೇಸ್ ವರ್ಬ್ ದ್ಯಾನ್ ಬೇಸ್ ವರ್ಬ್. ಒಬ್ಬ ಸೈನಿಕ ಶರಣಾಗುವ ಬದಲು ಸಾಯಲು ಇಚ್ಛಿಸುವನು. ಸೊ ಇದನ್ನು ಅದೇ ಥರನೇ ಹೇಳಬೇಕು. ಅಂದರೆ ಅವನಿಗೆ ಅದ್ರ ಬದಲು ಇದನ್ನು ಮಾಡೋದಕ್ಕೆ ಇಷ್ಟಪಡ್ತಾನೆ. ಅ ಸೋಲ್ಜರ್ ವುಡ್ ರಾದರ್ ಡೈ ದ್ಯಾನ್ ಸರೆಂಡರ್, ರೈಟ್? ನಾವು ಸಿನಿಮಾಗೆ ಹೋಗೋ ಬದಲು ದೇವಸ್ಥಾನಕ್ಕೆ ಹೋಗೋಣ, ಟ್ರೈ ಮಾಡಿ. ಅಂದರೆ ಅಲ್ಲಿಗೆ ಹೋಗೋದು ಇಷ್ಟ ಇಲ್ಲ, ಇಲ್ಲಿಗೆ ಹೋಗೋದೇನೆ ಇಷ್ಟ. ವಿ ವುಡ್ ರಾದರ್ ಗೋ ಟು ಅ ಟೆಂಪಲ್ ದ್ಯಾನ್ ಗೋ ಫಾರ್ ಅ ಮೂವಿ. ಎಲ್ಲರಿಗೂ ಮೆಸೇಜ್ ಕಳಿಸೋ ಬದಲು ನಾನೇ ಪರ್ಸ್ನಲಿ ಅವ್ರಿಗೆ ಇನ್ವೈಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನೆನೆನೂ ಕೊಟ್ಟಿದ್ನಲ್ವ ಈ ಸೆಂಟೆನ್ಸ್ಗಳನ್ನ, ಇಲ್ಲೂ ಕೊಡ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ನಾನು ನನ್ನ ಇಷ್ಟ ತೋರಿಸ್ತಾ ಇದ್ದೀನಿ, ಅದ್ರ ಬದಲು ನಾನು ಇದನ್ನೇ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ. ಐ ವುಡ್ ರಾದರ್ ಪರ್ಸ್ನಲಿ ಇನ್ವೈಟ್ ಆಲ್ ದ್ಯಾನ್ ಸೆಂಡ್ ದೆಮ್ ಟೆಕ್ಸ್ಟ್ ಮೆಸೇಜಸ್. ಈ ವಿಡಿಯೋ ಆದಮೇಲೆ ಲಾಸ್ಟ್ ಕ್ಲಾಸ್ನ ಇನ್ನೊಂದ್ಸರಿ ನೋಡಿ, ಆಮೇಲೆ ಬಂದು ಮತ್ತೆ ಈ ಕ್ಲಾಸ್ನ ನೋಡಿ, ಕನ್ಫ್ಯೂಷನ್ ಇರಲ್ಲ. ಸೊ ಎಲ್ಲ ಸೆಂಟೆನ್ಸ್ಗಳಲ್ಲಿ ಏನು ಹೇಳ್ತೀವಿ, ನಮಗೆ 2 ಕೆಲಸ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಅದರಲ್ಲಿ ನಾನು ಅದ್ರ ಬದಲು ಇದನ್ನೇ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋವಾಗ. ಮತ್ತೊಂದು ವಿಷಯ ಏನಂದರೆ, ದ್ಯಾನ್ ಮುಂದೆ ಟು ಹಾಕಬೇಡಿ, ING ವರ್ಬ್ ಹಾಕಬೇಡಿ ಈ ಥರ ಸೆಂಟೆನ್ಸ್ಗಳಲ್ಲಿ, ರೈಟ್? ಆ್ಯಂಡ್ ತುಂಬ ಸರಿ ಶಾರ್ಟ್ ಫಾರ್ಮ್ಸ್ನ ಯೂಸ್ ಮಾಡಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಮಾತಾಡೋವಾಗ. ಬರೆಯೋವಾಗ ಐ ವುಡ್ ಅಂತಲೇ ಬರೀರಿ. ಐ ವುಡ್ ರಾದರ್. ಹೇಳೋವಾಗ ಐಡ್ ಅಂತಾರೆ. ಐಡ್, ಯುಡ್, ವಿಡ್, ದೇಡ್, ಹಿಡ್, ಶೀಡ್, ಇಟಿಡ್. ಸ್ಪೋಕನ್ನಲ್ಲಿ ಶಾರ್ಟ್ ಫಾರ್ಮ್ಸ್ ಕಾಮನ್. ಫಾರ್ಮಲ್ ಸಿಚುವೇಶನ್ಗಳಲ್ಲಿ ಪೂರ್ತಿಯಾಗಿ ಹೇಳಿ, ರೈಟ್? ಹಿಡ್ ರಾದರ್ ಡೈ ದೆನ್ ಲೈ. ಹಿ ವುಡ್ ರಾದರ್ ಡೈ ದೆನ್ ಲೈ. ಅಂದರೆ ಅವ್ನು ಬೇಕಿದ್ರೆ ಸತ್ತೋಗ್ತಾನೆ, ಆದರೆ ಸುಳ್ಳು ಹೇಳಲ್ಲ. ಅಂದರೆ ಹಿ ಪ್ರಿಫರ್ಸ್ ಟು ಡೈ ಬಟ್ ಹಿ ನೆವರ್ ಲೈಸ್. ಆ ಥರ ಸೆಂಟೆನ್ಸ್ ಇದು. ಹಿ ವುಡ್ ರಾದರ್ ಡೈ ದೆನ್ ಲೈ. ಸುಳ್ಳು ಹೇಳೋ ಬದಲು ಅವ್ನು ಸಾಯೋದೇ ಇಷ್ಟಪಡ್ತಾನೆ, ಅಂದರೆ ಅವ್ನು ಯಾವಾಗಲೂ ನಿಜ ಹೇಳೋ ವ್ಯಕ್ತಿ. ಶಿಡ್ ರಾದರ್ ಸ್ಪೆಂಡ್ ದೆನ್ ಸೇವ್. ಅಂದರೆ ಅವಳು ಸೇವ್ ಮಾಡೋ ಬದಲು ಯಾವಾಗಲೂ ಸ್ಪೆಂಡ್ ಮಾಡ್ತಿರ್ತಾಳೆ. ಶಿ ಪ್ರಿಫರ್ಸ್ ಟು ಸ್ಪೆಂಡ್ ಮನಿ. ಐಡ್ ರಾದರ್ ಹ್ಯಾವ್ ಟೀ ದೆನ್ ಕಾಫಿ. ಅಂದರೆ ಐ ಪ್ರಿಫರ್ ಟು ಹ್ಯಾವ್ ಟೀ, ಐ ಪ್ರಿಫರ್ ಟು ಡ್ರಿಂಕ್ ಟೀ ಅಂತ ಹೇಳ್ತಾ ಇದೆ. ಇಲ್ಲಿ ಯಾಕೆ ದ್ಯಾನ್ ಮುಂದೆ ಕಾಫಿ ಬಂತು? ಇದನ್ನು ನಾವು ಪೂರ್ತಿಯಾಗಿನೂ ಹೇಳ್ಬೋದು. ಐಡ್ ರಾದರ್ ಹ್ಯಾವ್ ಟೀ ದ್ಯಾನ್ ಹ್ಯಾವ್ ಕಾಫಿ ಅಂತಲೂ ಹೇಳ್ಬೋದು. ಸೇಮ್ ವರ್ಬ್ ಇದೆ, ರಿಪೀಟ್ ಮಾಡೋ ಬದಲು ಜಸ್ಟ್ ಆಬ್ಜೆಕ್ಟ್ ಹಾಕಿದರೆ ನಡೆಯುತ್ತೆ, ಮತ್ತೆ ಮತ್ತೆ ಹ್ಯಾವ್ ಹಾಕೋ ಬದಲು, ರೈಟ್? ಈಗ ನೋಡಿ, ಪ್ರಿಫರ್ ಮುಂದೆ ವರ್ಬ್ ಬರ್ತಾ ಇದ್ರೆ ಪ್ರಿಫರ್ ಟು ಅನ್ಬೇಕು. ಹಿ ಪ್ರಿಫರ್ಸ್ ಟು ಡೈ,
ಶಿ ಪ್ರಿಫರ್ಸ್ ಟು ಸ್ಪೆಂಡ್. ಐ ಪ್ರಿಫರ್ ಟು ಹ್ಯಾವ್ ಟೀ. ಆರ್ ಈ ಥರ ಹೇಳಬೇಕು, ಐ ಪ್ರಿಫರ್ ಟೀ, ಐ ಪ್ರಿಫರ್ ಕಾಫಿ, ಐ ಪ್ರಿಫರ್ ಮ್ಯಾಂಗೋ ಜ್ಯೂಸ್. ಆಬ್ಜೆಕ್ಟ್ ಇದ್ರೆ ಟು ಹಾಕಬೇಡಿ, ವರ್ಬ್ ಇದ್ರೆ ಟು ಹಾಕಿ ಪ್ರಿಫರ್ ಮುಂದೆ. ಐಡ್ ರಾದರ್ ಬಿ ಹಂಗ್ರಿ ದೆನ್ ಈಟ್ ದಿಸ್. ಇದನ್ನು ತಿನ್ನೋ ಬದಲು ನಾನು ಹಸಿವುಕೊಂಡೇ ಇದ್ಬಿಡ್ತೀನಿ, ನನಗಿದು ಬೇಡ. ಐ ವುಡ್ ರಾದರ್ ಬಿ ಹಂಗ್ರಿ, ಅದೇ ಇಲ್ಲಿ ಮೇನ್ ವರ್ಬ್. ಅಂದರೆ ಐ ಪ್ರಿಫರ್ ಟು ಬಿ ಹಂಗ್ರಿ. ಐಡ್ ರಾದರ್ ವಾಕ್ ದೆನ್ ವೆಯ್ಟ್ ಫಾರ್ ಅ ಬಸ್. ಬಸ್ಸಿಗೆ ವೆಯ್ಟ್ ಮಾಡೋ ಬದಲು ಐ ಪ್ರಿಫರ್ ಟು ವಾಕ್. ಕಿಡ್ಸ್ ವುಡ್ ರಾದರ್ ಪ್ಲೇ ದೆನ್ ಸ್ಟಡಿ. ಅಂದರೆ ಕಿಡ್ಸ್ ಪ್ರಿಫರ್ ಟು ಪ್ಲೇ. ಐಡ್ ರಾದರ್ ನಾಟ್ ಈಟ್ ಸ್ಪೈಸಿ ಫುಡ್ ಅಟ್ ನೈಟ್. ಸೊ ಈ ಸೆಂಟೆನ್ಸ್ ಯಾವಾಗ ಹೇಳ್ತೀವಿ ಅಂದರೆ ಅದನ್ನು ಮಾಡೋ ಬದಲು ಅದನ್ನು ಮಾಡದೇ ಇರೋದಕ್ಕೆ ನಾವು ಇಷ್ಟಪಡ್ತೀವಿ, ಅದೇ ಪ್ರಿಫರ್ ಮಾಡ್ತೀವಿ. ಅಂದರೆ ನೈಟ್ ಟೈಮ್ ನಾನು ಸ್ಪೈಸಿ ಫುಡ್ನ ತಿಂದೇ ಇರೋದಕ್ಕೆ ಇಷ್ಟಪಡ್ತೀನಿ. ಐ ವುಡ್ ರಾದರ್ ನಾಟ್ ಈಟ್ ಸ್ಪೈಸಿ ಫುಡ್ ಅಟ್ ನೈಟ್ ಅಂತ ಹೇಳ್ತಾ ಇದ್ದೀವಿ. ಹಾಂ, ಈಗ ನೋಡಿ ನೆಗೆಟಿವ್ ರಾದರ್ ನಾಟ್ ಆಗುತ್ತೆ. ಐ ವುಡ್ ನಾಟ್ ರಾದರ್ ಅನ್ಬಾರ್ದು, ಐಡ್ ರಾದರ್ ನಾಟ್ ಅನ್ಬೇಕು. ವರ್ಬ್ ಹಿಂದೆ ನಾಟ್ ಹಾಕಿ ಅಷ್ಟೇ. ಪ್ರಿಫರ್ ಇದ್ರೆ ಈ ಥರ ಹೇಳ್ತೀವಲ್ವಾ, ಐ ಪ್ರಿಫರ್ ನಾಟ್ ಟು ಈಟ್ ಸ್ಪೈಸಿ ಫುಡ್, ಐ ಪ್ರಿಫರ್ ನಾಟ್ ಟು ಈಟ್. ಐ ಡೋಂಟ್ ಪ್ರಿಫರ್ಗಿಂತ ಈ ಥರ ಹೇಳೋದು ಕಾಮನ್, ಐ ಪ್ರಿಫರ್ ನಾಟ್ ಟು ಈಟ್ ಅಂತ ಹೇಳೋದು ಕಾಮನ್. ಐಡ್ ರಾದರ್ ಸ್ಲೀಪ್ ದೆನ್ ವಾಚ್ ದೋಸ್ ಬೋರಿಂಗ್ ಸೀರಿಯಲ್ಸ್. ಅಂದರೆ ಅದನ್ನು ನೋಡೋ ಬದಲು ಐ ಪ್ರಿಫರ್ ಟು ಸ್ಲೀಪ್. ಐಡ್ ರಾದರ್ ಸ್ಟೇ ಹೋಮ್ ದಿಸ್ ಈವ್ನಿಂಗ್ ದೆನ್ ಗೋ ಔಟ್. ಅಂದರೆ ಇವತ್ತು ಸಂಜೆ ಹೊರಗೆ ಹೋಗೋ ಬದಲು ಮನೇಲೇ ಇರೋದಕ್ಕೆ ಇಷ್ಟಪಡ್ತೀನಿ. ಐಡ್ ರಾದರ್ ಗೋ ಟು ಅ ಸ್ಮಾಲ್ ಹೋಟೆಲ್ ದ್ಯಾನ್ ಗೋ ಟು ಅ ಫ್ಯಾನ್ಸಿ ರೆಸ್ಟೋರೆಂಟ್. ಅಲ್ಲಿ ನೋಡಿ, ಗೋ ಅನ್ನೋದನ್ನು ನಾನು ಡ್ರಾಪ್ ಮಾಡಿದೆ, ಯಾಕೆಂದರೆ ಮತ್ತೆ ರಿಪೀಟ್ ಮಾಡೋ ಬದಲು ಆಲ್ರೆಡಿ ಹಿಂದೆ ಗೋ ಬಂದಿದೆ ಅಲ್ವಾ, ಸೇಮ್ ವರ್ಬ್ ಬಂದಿದೆ. ಸೊ ನಂಗೆ ಗೋ ಹಾಕಲಿಲ್ಲ ಅಂದ್ರೆ ನಡೆಯುತ್ತೆ, ಹಾಕಿದರೆ ಕೂಡ ಓಕೆ. ಹಾಂ, ಬರೀ ಮತ್ತೆ ಟೂ ಹಾಕಬೇಕಾ? ಎಸ್, ಟೂನ ಕೂಡ ಡ್ರಾಪ್ ಮಾಡಿ ನಡೆಯುತ್ತೆ. ಐ ವುಡ್ ರಾದರ್ ಗೋ ಟು ಅ ಸ್ಮಾಲ್ ಹೋಟೆಲ್ ದ್ಯಾನ್ ಅ ಫ್ಯಾನ್ಸಿ ರೆಸ್ಟೋರೆಂಟ್. ಅಷ್ಟು ಹೇಳಿದ್ರು ಓಕೆ, ಟೂ ಹಾಕಿ ಹೇಳಿದ್ರು ಓಕೆ, ಗೋ ಟು ಹಾಕಿ ಹೇಳಿದ್ರು ಕೂಡ ಓಕೆ, ಕಂಪ್ಲೀಟ್ ಆಗುತ್ತೆ, ರೈಟ್? ಆ್ಯಂಡ್ ಈಗ ನೋಡಿ ಅದರ್ ಆಲ್ಟರ್ನೇಟಿವ್ಸ್. ಈ ಸೆಂಟೆನ್ಸ್ನ ಬೇರೆ ಥರನೂ ಹೇಳ್ಬೋದು. ಸೊ ನಾವೀಗ ಇಷ್ಟೊತ್ತು ಕಲ್ತಿದ್ದೇನು ಈ ಸೆಂಟೆನ್ಸ್, ಐ ವುಡ್ ರಾದರ್ ಹ್ಯಾವ್ ಟೀ ದೆನ್ ಕಾಫಿ. ಲಾಸ್ಟ್ ಸ್ಲೈಡ್ನಲ್ಲಿ ಇದೇ ಥರದ್ದಲ್ವ ನನಗೆ ಹೇಳ್ಕೊಟ್ಟಿದ್ದು. ಇದನ್ನು ಇನ್ನೊಂದು ಥರನೂ ಹೇಳ್ಬೋದು. ಐ ವುಡ್ ಲೈಕ್ ಟು ಹ್ಯಾವ್ ಟೀ, ಐ ವುಡ್ ಲೈಕ್ ಟು ಮೇಲೆ ನಾವು ವಿಡಿಯೋ ಮಾಡಿದ್ದೆ, ನೋಡಿದಿರಲ್ಲ ನೀವು. ಅಂದರೆ ನಾನು ಟೀ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ, ಈ ಥರ ಫಾರ್ಮಲ್ ಆಗಿ ಹೇಳೋದು. ಐ ವುಡ್ ಲೈಕ್ ಟು ಹ್ಯಾವ್ ಟೀ ರಾದರ್ ದೆನ್ ಕಾಫಿ. ನೋಡಿ, ವುಡ್ ಲೈಕ್ ಟು ಇಂದ ಸ್ಟಾರ್ಟ್ ಮಾಡಿದರೆ ಸೆಕೆಂಡ್ ಪಾರ್ಟ್ನಲ್ಲಿ ರಾದರ್ ದೆನ್ ಬರುತ್ತೆ. ಇದು ಇನ್ನಷ್ಟು ಫಾರ್ಮಲ್ ಆಯಿತು. ಕ್ಯಾಶುವಲ್ ಆಗಿ ಹೇಳ್ಬೇಕು ಅನ್ಕೊಂಡ್ರೆ ಈ ಥರ ಹೇಳಿ, ಐ ಪ್ರಿಫರ್ ಟು ಹ್ಯಾವ್ ಟೀ ರಾದರ್ ದೆನ್ ಕಾಫಿ. ಅವೆರಡಕ್ಕಿಂತ ಸ್ವಲ್ಪ ಕಡಿಮೆ ಫಾರ್ಮಲ್ ಆಯಿತು ಅಷ್ಟೇ, ಬಟ್ ಇದು ಕೂಡ ಸ್ಟ್ಯಾಂಡರ್ಡ್ ಆಗಿರುತ್ತೆ ಹೇಳಿದ್ರೆ. ಐ ವುಡ್ ರಾದರ್ ವಾಚ್ ಯೂಟ್ಯೂಬ್ ದ್ಯಾನ್ ವಾಚ್ ಟಿ ವಿ. ಸೊ ಈಗ ವುಡ್ ಲೈಕ್ ಟು ಇಂದ ಹೇಳಿ, ಪ್ರಿಫರ್ ಟು ಇಂದ ಹೇಳಿ ಇದನ್ನು. ಐ ವುಡ್ ರಾದರ್ ವಾಚ್ ಯೂಟ್ಯೂಬ್ ದ್ಯಾನ್ ಟಿ ವಿ ಅನ್ಬೋದು, ವಾಚ್ನ ಇಲ್ಲಿ ತೆಗಿಬೋದು. ಐ ವುಡ್ ಲೈಕ್ ಟು ವಾಚ್ ಯೂಟ್ಯೂಬ್ ರಾದರ್ ದೆನ್ ವಾಚ್ ಟಿ ವಿ, ಆರ್ ಜಸ್ಟ್ ರಾದರ್ ದೆನ್ ಟಿ ವಿ. ಐ ಪ್ರಿಫರ್ ಟು ವಾಚ್ ಯೂಟ್ಯೂಬ್ ರಾದರ್ ದೆನ್ ವಾಚ್ ಟಿ ವಿ, ಆರ್ ಜಸ್ಟ್ ರಾದರ್ ದೆನ್ ಟಿ ವಿ. ಮೂರು ಕರೆಕ್ಟ್, ನಿಮಿಷ ಯಾವುದಾದ್ರೂ ಯೂಸ್ ಮಾಡಿ. ಐ ವುಡ್ ರಾದರ್ ಸ್ಟೇ ಅಟ್ ಹೋಮ್ ದಿಸ್ ಈವ್ನಿಂಗ್ ದೆನ್ ಗೋ ಔಟ್ ಅನ್ಬೋದು. ಐಡ್ ಲೈಕ್ ಟು ಸ್ಟೇ ಅಟ್ ಹೋಮ್ ದಿಸ್ ಈವ್ನಿಂಗ್ ರಾದರ್ ದೆನ್ ಗೋ ಔಟ್ ಅನ್ಬೋದು. ಐ ಪ್ರಿಫರ್ ಟು ಸ್ಟೇ ಅಟ್ ಹೋಮ್ ದಿಸ್ ಈವ್ನಿಂಗ್ ರಾದರ್ ದೆನ್ ಗೋ ಔಟ್ ಅಂತಾನೂ ಅನ್ಬೋದು, ರೈಟ್? ನೋಡಿ, ಇಲ್ಲಿ ವುಡ್ ಲೈಕ್ ಟು ಪ್ರಿಫರ್ ಟು ಬಂದರೆ ಸೆಕೆಂಡ್ ಪಾರ್ಟ್ನಲ್ಲಿ ರಾದರ್ ದೆನ್ ಜೊತೆಗೆ ಬರಬೇಕು, ರೈಟ್? ಆ್ಯಂಡ್ ಇಲ್ಲಿ ಗೋನ ಡ್ರಾಪ್ ಮಾಡೋಕ್ಕಾಗಲ್ಲ, ಯಾಕೆ ಹೇಳಿ, ಇಲ್ಲಿ ವರ್ಬ್ಸ್ ಡಿಫ್ರೆಂಟ್ ಆಗಿದೆ. ಸ್ಟೇ, ಗೋ ನೀವು ಡ್ರಾಪ್ ಮಾಡೋಕ್ಕಾಗಲ್ಲ, ಗೋನ ಹಾಕಲೇಬೇಕಿಲ್ಲ. ಮೇಲೆ ವಾಚ್ನ ನೀವು ಡ್ರಾಪ್ ಮಾಡ್ಬೋದು ರಾದರ್ ದೆನ್ ಆದಮೇಲೆ, ರೈಟ್? ಈಗ ಇನ್ನಷ್ಟು ವೆರೈಟಿ ಎಕ್ಸಾಂಪಲ್ಸ್ ನೋಡಿ. ಐಡ್ ರಾದರ್ ಹ್ಯಾವ್ ಅ ಕ್ಯಾಟ್ ದ್ಯಾನ್ ಅ ಡಾಗ್. ಅಂದರೆ ಐ ಪ್ರಿಫರ್ ಟು ಹ್ಯಾವ್ ಅ ಕ್ಯಾಟ್. ಐಡ್ ರಾದರ್ ಗೋ ಟುಡೇ ದ್ಯಾನ್ ಟುಮಾರೋ. ಐಡ್ ರಾದರ್ ಬಿ ಹಿಯರ್ ದ್ಯಾನ್ ಇನ್ ದ್ಯಾಟ್ ರೂಮ್. ಐ ವುಡ್ ರಾದರ್ ಟ್ರಾವೆಲ್ ಬೈ ಟ್ರೈನ್ ದ್ಯಾನ್ ಬೈ ಪ್ಲೇನ್. ಐ ವುಡ್ ರಾದರ್ ಬಿ ವಿತ್ ಯು ದ್ಯಾನ್ ಎನಿ ಒನ್ ಎಲ್ಸ್. ಅಂದರೆ ಬೇರೆ ಯಾರ ಜೊತೆನೂ ಇರೋ ಬದಲು ನಾನು ನಿನ್ನ ಜೊತೆನೇ ಇರೋದಕ್ಕೆ ಇಷ್ಟಪಡ್ತೀನಿ. ಐ ವುಡ್ ರಾದರ್ ಹ್ಯಾವ್ ದ ಸ್ಮಾಲ್ ಒನ್ ದ್ಯಾನ್ ದ ಬಿಗ್ ಒನ್. ಐ ವುಡ್ ರಾದರ್ ಡೂ ಅ ಬಿಸ್ನೆಸ್ ದೆನ್ ಅ ಜಾಬ್ ದ್ಯಾನ್ ಡೂ ಅ ಜಾಬ್ ಅನ್ಬೋದು. ಐ ವುಡ್ ರಾದರ್ ಬಿ ಅ ಬಿಸ್ನೆಸ್ ಮ್ಯಾನ್ ದ್ಯಾನ್ ಎನ್ ಎಂಪ್ಲಾಯಿ. ಇಲ್ಲಿ ನೋಡಿ, ಬಿಸ್ನೆಸ್ ಮ್ಯಾನ್ ಮತ್ತು ಎಂಪ್ಲಾಯಿ ಇವೆರಡು ನೌನ್ಗಳು. ಇದ್ರ ಮೇಲಿರೋದು ನೋಡಿ, ಡೂ ಅ ಬಿಸ್ನೆಸ್ ಆರ್ ಡೂ ಅ ಜಾಬ್. ಅಂದರೆ ಎಂಪ್ಲಾಯ್ ಆಗಿರೋಕ್ಕಿಂತ ಬಿಸ್ನೆಸ್ ಮ್ಯಾನ್ ಆಗಿರೋದಕ್ಕೆ ನನಗಿಷ್ಟ, ಅದನ್ನೇ ನಾನು ಬಯಸ್ತೀನಿ. ಐ ವುಡ್ ರಾದರ್ ಡೈ ದೆನ್ ಡೂ ಸಚ್ ಅನ್ ಅನ್ಫೇರ್ ಥಿಂಗ್. ಅನ್ಫೇರ್ ಥಿಂಗ್ ಅಂದರೆ ಅನ್ಯಾಯದ ಕೆಲಸ ಮಾಡೋ ಬದಲು ಐ ವುಡ್ ರಾದರ್ ಡೈ. ಶುಡ್ ರಾದರ್ ಥ್ರೋ ಇಟ್ ಅವೇ ದ್ಯಾನ್ ಗಿವ್ ಇಟ್ ಟು ಹಿಮ್. ಅವಳು ಬೇಕಿದ್ರೆ ಅದನ್ನು ಬಿಸಾಕ್ಬಿಡ್ತಾಳೆ, ಆದರೆ ಅವನಿಗಂತೂ ಕೊಡಲ್ಲ ಅಂತೀವಲ್ವಾ? ನೋಡಿ, ನಾನೀಗ ಹೇಳಿದ್ದೇನಿದೆ,
ಅವಳು ಬೇಕಿದ್ರೆ ಅದನ್ನು ಬಿಸಾಕ್ತಾಳೆ, ಆದರೆ ಅವನಿಗಂತೂ ಕೊಡಲ್ಲ. ಈ ಕನ್ನಡ ಸೆಂಟೆನ್ಸ್ ಬರ್ಕೊಳ್ಳಿ ನೀವು. ಈ ಥರ ನೀವು ಹೇಳಬೇಕಾಗಿದ್ದ ಕಡೆ ಎಲ್ಲ ಈ ಸ್ಟ್ರಕ್ಚರ್ ಯೂಸ್ ಮಾಡಿ, ರಾದರ್ ದೆನ್ದು, ರೈಟ್? ಆ್ಯಂಡ್ ಈಗ ನೋಡಿ, ನಮ್ಗೆ ಆಲ್ರೆಡಿ ಕೇಳುವವರು ಈ ಥರ ಅವರೇ ಆಪ್ಷನ್ ಕೊಟ್ಟಿದ್ರೆ, ವುಡ್ ಯು ಸ್ಟೇ ಹಿಯರ್ ಟಿಲ್ ದ ಪ್ರೋಗ್ರಾಮ್ ಇಸ್ ಓವರ್? ನೀ ಪ್ರೋಗ್ರಾಮ್ ಮುಗಿಯೋವರೆಗೂ ಇರ್ತೀಯಾ ಇಲ್ಲ ಈಗಲೇ ಹೋಗ್ಬಿಡ್ತೀಯಾ ಅಂತ ಅನ್ಕೊಂಡು ಕೇಳ್ತಿದ್ದಾರೆ, ನನ್ನ ಪ್ರಿಫರೆನ್ಸ್ ಕೇಳ್ತಿದ್ದಾರೆ. ಅಂದರೆ ಅರ್ಧ ಪಾರ್ಟ್ನ ಅವರೇ ಕೇಳಿಬಿಟ್ರು. ಅವಾಗ ನಾನು ಈ ಥರ ಆನ್ಸರ್ ಮಾಡಬಹುದು, ಐ ವುಡ್ ರಾದರ್ ಗೋ ಹೋಮ್, ಇಲ್ಲ ನಾನು ಮನೆಗೆ ಹೋಗ್ತೀನಿ. ಯಾಕೆಂದರೆ ಪ್ರೋಗ್ರಾಮ್ ತುಂಬ ಬೋರಿಂಗ್ ಆಗಿದೆ, ಅವ್ರಿಗೂ ಅನ್ನಿಸ್ತಿದೆ, ನನಗೂ ಅನ್ನಿಸ್ತಿದೆ. ಅವ್ರು ನನಗೆ ಕೇಳಿದ್ರು, ವುಡ್ ಯು ಸ್ಟೇ ಹಿಯರ್ ಟಿಲ್ ದ ಪ್ರೋಗ್ರಾಮ್ ಇಸ್ ಓವರ್ ಆರ್ ಡು ಯು ಸ್ಟೇ ಹಿಯರ್ ಟಿಲ್ ದ ಪ್ರೋಗ್ರಾಮ್ ಇಸ್ ಓವರ್ ಅಂತ ಕೇಳಿದ್ರು. ಅಂದರೆ ಅರ್ಧ ಪಾರ್ಟ್ ಅವರೇ ಹೇಳಿಬಿಟ್ರಲ್ವಾ. ಸೊ ಈಗ ನಾನು ಅರ್ಧ ಆನ್ಸರ್ ಮಾಡ್ಬೋದು, ಐ ವುಡ್ ರಾದರ್ ಗೋ ಹೋಮ್ ದ್ಯಾನ್ ಅಟೆಂಡ್ ದ ಪ್ರೋಗ್ರಾಮ್. ನೋಡಿ, ಅಷ್ಟು ಹೇಳಬೇಕಾಗಿಲ್ಲ ನಾನು. ಯಾವಾಗ ಆಪೋಸಿಟ್ ಪರ್ಸನ್ ನಿಮಗೆ ಕ್ವಶನ್ ಕೇಳಿದಾಗ, ಎರಡು ಚಾಯ್ಸ್ನಲ್ಲಿ ನೀನು ಯಾವ್ದು ಮಾಡೋದಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದಾಗ, ಇಲ್ಲಿ ನೋಡಿ, ಶಾಲ್ ವಿ ಹ್ಯಾವ್ ಆರೆಂಜ್ ಜ್ಯೂಸ್? ಐ ವುಡ್ ರಾದರ್ ಹ್ಯಾವ್ ಗ್ರೀನ್ ಟೀ. ಇಲ್ಲೇನು ಚಾಯ್ಸ್ ಇಲ್ವಲ್ಲ? ಎಸ್, ಅವ್ರು ಒಂದು ಚಾಯ್ಸ್ ಹೇಳಿದ್ರು, ಬಟ್ ನಾನು ಸೆಕೆಂಡ್ ಚಾಯ್ಸ್, ನನ್ನ ಚಾಯ್ಸ್ ಹೇಳಿದೆ. ಅವ್ರು ಹೇಳಿದ್ರು ಆರೆಂಜ್ ಜ್ಯೂಸ್ ತೊಗೊಳ್ಳೋಣ, ಬೇಡ ಬೇಡ ನನಗೆ ಗ್ರೀನ್ ಟೀನೇ ತೊಗೊಳಕ್ಕೆ ನನಗಿಷ್ಟ ಅಂತ ಹೇಳ್ತಿರಲ್ಲ, ಆವಾಗ ಹೇಳಿ ಐ ವುಡ್ ರಾದರ್ ಹ್ಯಾವ್ ಗ್ರೀನ್ ಟೀ. ಐ ಜಸ್ಟ್ ಹ್ಯಾವ್ ಗ್ರೀನ್ ಟೀ ಅಂತ ಹೇಳಬಾರ್ದಾ? ಎಸ್ ಹೇಳಿ, ಕ್ಯಾಶುವಲ್ ಇರುತ್ತೆ. ಐ ವುಡ್ ಲೈಕ್ ಟು ಹ್ಯಾವ್ ಗ್ರೀನ್ ಟೀ ಅಂತಲೂ ಹೇಳಿ, ಅದು ಕ್ಯಾಶುವಲ್ ಇರುತ್ತೆ. ಬಟ್ ಇಂಗ್ಲೀಷ್ನಲ್ಲಿ ವುಡ್ ರಾದರ್ ಅನ್ನೋದು ಸ್ಪೆಷಲಿ ಈ ಥರ ಸೆಂಟೆನ್ಸ್ಗಳನ್ನ ಹೇಳೋದಕ್ಕಿದೆ. ಅಂದರೆ ಯುವರ್ ಪ್ರಿಫರೆನ್ಸ್ ಫಾರ್ ಒನ್ ಥಿಂಗ್ ಓವರ್ ಅನದರ್ ಥಿಂಗ್. ಡು ಯು ಗೋ ಹೋಮ್ ಇನ್ ಅನ್ ಆಟೋ ಅಂತ ಅವ್ರು ಕೇಳಿದ್ರೆ, ಇಲ್ಲ ಇಲ್ಲ ನನಗೆ ನಡ್ಕೊಂಡೆ ಹೋಗ್ತೀನಿ, ನಾನು ಬಸ್ ತೊಗೊತೀನಿ, ಈ ಥರ ಹೇಳೋವಾಗ ಹೇಳಿ, ನೋ ಐ ವುಡ್ ರಾದರ್ ಟೇಕ್ ದ ಬಸ್. ನೋಡಿ, ಡು ಯು ಗೋ ಹೋಮ್ ಇನ್ ಅನ್ ಆಟೋ? ನೋ ನೋ ನೋ, ಐ ವುಡ್ ರಾದರ್ ಟೇಕ್ ದ ಬಸ್. ನೋ, ಅದ್ರ ಬದಲು ನಾನು ಬಸ್ಸಿಗೆ ಹೋಗ್ತೀನಿ ಅಂತಿರಲ್ಲ, ಆಗ ಹೇಳಿ. ಕುಡ್ ಯು ಪ್ಲೀಸ್ ಟೆಲ್ ಮಿ ಅಬೌಟ್ ವಾಟ್ ಹ್ಯಾಪನ್ಡ್ ಯೆಸ್ಟರ್ಡೇ? ನೆನ್ನೆ ಏನಾಯ್ತು ಹೇಳ್ತೀರಾ? ಐ ವುಡ್ ರಾದರ್ ನಾಟ್ ಟಾಕ್ ಅಬೌಟ್ ಇಟ್. ನೋಡಿ, ನೆಗೆಟಿವ್ನಲ್ಲಿ ಹೇಳ್ತಾ ಇದ್ರೆ ರಾದರ್ ಮುಂದೆ ನಾಟ್ ಹಾಕಿ, ಅಂದರೆ ಅದ್ರ ಬಗ್ಗೆ ಮಾತಾಡದೇ ಇರೋದಕ್ಕೆ ನಾನು ಇಷ್ಟಪಡ್ತೀನಿ, ಕೇಳಬೇಡ ಅದ್ರ ಬಗ್ಗೆ ನೀನು. ಐ ವುಡ್ ರಾದರ್ ನಾಟ್ ಟಾಕ್ ಅಬೌಟ್ ಇಟ್, ರೈಟ್? ಸೊ ಗೊತ್ತಾಯ್ತಲ್ಲ, ಆಪೋಸಿಟ್ ಪರ್ಸನ್ನೇ ಕೇಳಿದಾಗ ನಾವು ಜಸ್ಟ್ ಈ ಥರ ಹೇಳ್ಬೋದು. ಐ ವುಡ್ ರಾದರ್ ವಾಕ್ ಅಂದರೆ ಐ ಪ್ರಿಫರ್ ಟು ವಾಕ್. ಐ ವುಡ್ ರಾದರ್ ನಾಟ್ ಟ್ರೈ ಅಂದರೆ ಐ ಪ್ರಿಫರ್ ನಾಟ್ ಟು ಟ್ರೈ. ಐ ವುಡ್ ರಾದರ್ ಸ್ಟೇ ಹಿಯರ್, ಐ ಪ್ರಿಫರ್ ಟು ಸ್ಟೇ ಹಿಯರ್. ಐ ವುಡ್ ರಾದರ್ ಡೂ ಇಟ್ ಮೈ ಸೆಲ್ಫ್ ಅಂದರೆ ಐ ಪ್ರಿಫರ್ ಟು ಡೂ ಇಟ್ ಮೈ ಸೆಲ್ಫ್, ನಾನೇ ಮಾಡ್ಕೊಳ್ಳೋದೇ ನನಗೆ ಇಷ್ಟಪಡ್ತೀನಿ. ಐ ವುಡ್ ರಾದರ್ ನಾಟ್ ಟಚ್ ಇಟ್ ಅಂದರೆ ಅವರು ಇದನ್ನು ಟಚ್ ಮಾಡಿ ನೋಡು ಹೇಗಿದೆ, ನೋ ಐ ವುಡ್ ರಾದರ್ ನಾಟ್ ಟಚ್ ಇಟ್, ಐ ಪ್ರಿಫರ್ ನಾಟ್ ಟು ಟಚ್ ಇಟ್. ಐ ವುಡ್ ರಾದರ್ ಬಿ ವಿತ್ ಯು, ಐ ಪ್ರಿಫರ್ ಟು ಬಿ ವಿತ್ ಯು. ಐ ವುಡ್ ರಾದರ್ ಡಿಸ್ಕಸ್ ದಿಸ್ ಲೇಟರ್, ಐ ಪ್ರಿಫರ್ ಟು ಡಿಸ್ಕಸ್ ದಿಸ್ ಲೇಟರ್. ಐ ವುಡ್ ರಾದರ್ ಆರ್ಡರ್ ಸಮಥಿಂಗ್ ಎಲ್ಸ್ ಅಂದರೆ ಅವ್ರೇನೋ ಆರ್ಡರ್ ಮಾಡಿರ್ತಾರೆ, ನೀನು ಇದನ್ನೇ ತೊಗೊತೀಯಾ? ನೋ, ಐ ವುಡ್ ರಾದರ್ ಆರ್ಡರ್ ಸಮಥಿಂಗ್ ಎಲ್ಸ್ ಅಂದರೆ ಐ ಪ್ರಿಫರ್ ಟು ಆರ್ಡರ್ ಸಮಥಿಂಗ್ ಎಲ್ಸ್. ಐ ಹೇಟ್ ಬಸ್ಸಸ್, ಐ ವುಡ್ ರಾದರ್ ಗೋ ಬೈ ಟ್ರೈನ್, ಐ ಪ್ರಿಫರ್ ಟು ಗೋ ಬೈ ಟ್ರೈನ್. ಐ ಸೆನ್ಸ್ ದಟ್ ಯು ವುಡ್ ರಾದರ್ ನಾಟ್ ಗೋ, ನನಗೆ ಅನ್ನಿಸ್ತಿದೆ ನಿನಗೂ ಹೋಗದೆ ಇರೋದಕ್ಕೆ ಇಷ್ಟ ಅಲ್ವಾ? ಐ ಗೆಸ್ ಐ ಸೆನ್ಸ್ ಯು ಪ್ರಿಫರ್ ನಾಟ್ ಟು ಗೋ, ರೈಟ್? ಸೊ ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ನಂಗೆ ಗೊತ್ತಾಯ್ತು. ನೀವು ಲಾಸ್ಟ್ ಕ್ಲಾಸ್ನ ಇನ್ನೊಂದ್ಸರಿ ನೋಡಿ, ಆರ್ ಈ ಕ್ಲಾಸ್ನ ಇನ್ನೊಂದ್ಸರಿ 2-3 ಸರಿ ನೋಡಿ, ಕ್ಲಿಯರ್ ಆಗೋಗುತ್ತೆ. ಸೊ ಈಗ ಇಷ್ಟೊತ್ತು ಏನಾಯಿತು, ಪಾಸಿಟಿವ್ ಸೆಂಟೆನ್ಸ್ಗಳಾಯಿತು. ಕ್ವಶನ್ಸ್ನ ನೀವು ಈ ಥರ ಕೇಳ್ಬೋದು, ನಿನಗೆ ಯಾವ್ದು ಮಾಡೋದಕ್ಕೆ ಇಷ್ಟ, ಇದನ್ನು ಮಾಡೋಕ್ಕೆ ಇಷ್ಟನಾ, ಅದನ್ನು ಮಾಡೋಕ್ಕೆ ಇಷ್ಟನಾ? ವುಡ್ ಯು ರಾದರ್ ಈಟ್ ನಾವ್ ಆರ್ ಲೇಟರ್ ಅಂತ ಕೇಳಿ. ವುಡ್ ಯು ರಾದರ್ ಈಟ್ ನಾವ್ ಆರ್ ಲೇಟರ್? ನೋಡಿ, ಇಲ್ಲೂ ವುಡ್ ರಾದರ್ ಬಂತು. ವುಡ್ ಇಂದ ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಿ. ವುಡ್ ಯು ರಾದರ್ ಈಟ್ ನಾವ್ ಆರ್ ಲೇಟರ್? ವುಡ್ ಯು ರಾದರ್ ಈಟ್ ಇಡ್ಲೀಸ್ ಆರ್ ಏನಿದೆ ಅದನ್ನು ಹೇಳಿ. ವುಡ್ ಯು ರಾದರ್ ಸ್ಟೇ ಹಿಯರ್ ಆರ್ ಸ್ಟೇ ವಿತ್ ದೆಮ್? ವುಡ್ ಯು ರಾದರ್ ಗೋ ನಾವ್ ಆರ್ ಲೇಟರ್? ನೋಡಿ, ಈಗ ನಾನು ಹೇಳಿದ್ನಲ್ಲ, ಈ ಥರ ನೀವು ಬುಕ್ನಲ್ಲಿ ಸೆಂಟೆನ್ಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಆಗುತ್ತೆ, 1ರಿಂದ ಬಂದ್ಬಿಡಲ್ಲ ನಿಮಗೆ. ವಿಚ್ ವುಡ್ ಯು ರಾದರ್ ಹ್ಯಾವ್, ಟೀ ಆರ್ ಕಾಫಿ? ಈ ಥರನೂ ಕೇಳ್ಬೋದು. ಇಲ್ಲಿ ವಾಟ್ ಹಾಕಬಾರ್ದಾ? ಎಸ್ ಹಾಕಿ. ವಾಟ್ ವುಡ್ ಯು ರಾದರ್ ಹ್ಯಾವ್, ಟೀ ಆರ್ ಕಾಫಿ ಅಂತನಾದ್ರೂ ಹೇಳಿ. ವುಡ್ ಯು ರಾದರ್ ಬಿ ಅನ್ ಆ್ಯಕ್ಟರ್ ಆರ್ ಬಿ ಅ ಸಿಂಗರ್? ನೀನು ಆ್ಯಕ್ಟರ್ ಆಗೋದಕ್ಕೆ ಇಷ್ಟಪಡ್ತೀಯಾ, ಸಿಂಗರ್ ಆಗೋದಕ್ಕ? ಅವ್ರು ಇಲ್ಲಿ ಬಿ ತೆಗಿಬೋದು ನೀವು. ವುಡ್ ಯು ರಾದರ್ ಬಿ ಅನ್ ಆ್ಯಕ್ಟರ್ ಆರ್ ಅ ಸಿಂಗರ್ ಅಂತಲೂ ಅನ್ಬೋದು. ಸೊ ನಾನು ಫಸ್ಟ್ ಲೈನಲ್ಲಿ ಏನು ಹೇಳಿದೆ, ಪ್ರೆಸೆಂಟ್ ಆರ್ ಫ್ಯೂಚರ್ ಬಗ್ಗೆ. ವುಡ್ ಯು ರಾದರ್ ಲೈ ದೆನ್ ಮೇಕ್ ಹಿಮ್ ಹ್ಯಾಂಗ್ರಿ? ನೀನು ಅವನಿಗೆ ಸಿಟ್ಟು ತರಿಸೋ ಬದಲು ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ಯಾ? ಅಂದರೆ ವುಡ್ ಯು ಪ್ರಿಫರ್ ಟು ಲೈ ದ್ಯಾನ್ ಮೇಕ್ ಹಿಮ್ ಹ್ಯಾಂಗ್ರಿ ಅಂತ ಕೇಳ್ತಾ ಇದ್ದೀವಿ. ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ಈಗ ವುಡ್ ಯು ಲೈಕ್ ಟು ಗೋ ವಿತ್ ದೆಮ್ ಆರ್ ವುಡ್ ಯು ರಾದರ್ ಸ್ಟೇ ಹಿಯರ್ ವಿತ್ ಮೀ? ಅಂದರೆ ನಾವು ಕಂಪ್ಲೀಟಾಗಿ ಎರಡೂ ಆಪ್ಷನ್ನ ಪೂರ್ತಿಯಾಗಿ ಹೇಳ್ತಾ ಇದ್ದೀವಿ. ವುಡ್ ಯು ಲೈಕ್ ಟು ಗೋ ವಿತ್ ದೆಮ್ ಅದನ್ನು ವುಡ್ ಯು ಲೈಕ್ ಇಂದ ಹೇಳ್ಬೋದು, ಸೆಕೆಂಡ್ ಪಾರ್ಟ್ನ ರಾದರ್ ಜೊತೆಗೆ ಹೇಳ್ಬಹುದು. ಆ ಥರನೂ ಯೂಸೇಜ್ ಇದೆ, ರೈಟ್? ಅವ್ರು ಇದನ್ನ ಈ ಥರನೂ ಕೇಳಿ. ವಿಚ್ ವುಡ್ ಯು ರಾದರ್ ಡೂ, ಗೋ ವಿತ್ ದೆಮ್ ಆರ್ ಸ್ಟೇ ಹಿಯರ್? ವಾಟ್ ವುಡ್ ಯು ರಾದರ್ ಡೂ, ಗೋ ವಿತ್ ದೆಮ್ ಆರ್ ಸ್ಟೇ ಹಿಯರ್? ವುಡ್ ಯು ರಾದರ್ ಗೋ ವಿತ್ ದೆಮ್ ಆರ್ ಸ್ಟೇ ಹಿಯರ್? ಈ ಥರನೂ ಕೇಳ್ಬೋದು. ಅದಕ್ಕೆ ಆನ್ಸರ್ ಆಗಿ ನಾನು ಈ ಥರ ಹೇಳ್ತೀನಿ, ಐ ವುಡ್ ರಾದರ್ ಗೋ ವಿತ್ ದೆಮ್ ಆರ್ ಐ ವುಡ್ ರಾದರ್ ಸ್ಟೇ ಹಿಯರ್.
ಅಂತ ಆನ್ಸರ್ ಆಗಿ ಇಷ್ಟೇ ಹೇಳ್ತೀನಿ ನಾನು. ರೈಟ್, ಐ ಡೋಂಟ್ ಲೈಕ್ ದಿಸ್ ಸ್ಪೈಸಿ ಫುಡ್ ಅಂತ ಅವ್ರು ನನಗೆ ಹೇಳಿದರು. ಅವಾಗ ನಾನು ಹೇಳ್ತೀನಿ, ವುಡ್ ಯು ರಾದರ್ ಇಟ್ ಸಮಥಿಂಗ್ ಸಿಂಪಲ್, ಅಂದರೆ ಸಿಂಪಲ್ ಆಗಿರೋದು, ಸ್ಪೈಸಿ ಇಲ್ಲದಿರೋದು ಏನಾದ್ರು ತಿಂತೀಯಾ, ಅಂದರೆ ಇದ್ರ ಬದಲು ಅದೇನಾದರೂ ತಿಂತೀಯಾ, ವುಡ್ ಯು ರಾದರ್ ಇಟ್ ಸಮಥಿಂಗ್ ಸಿಂಪಲ್, ರೈಟ್? ಆ ಥರ ನಾನು ಕೇಳ್ತಾ ಇದ್ದೀನಿ, ಗೊತ್ತಾಯ್ತಲ್ಲ? ಸೊ ಕನ್ಫ್ಯೂಸ್ ಆಗ್ತಿದ್ರೆ ವಿಡಿಯೋ 2-3 ಸರಿ ನೋಡಿ, ಆವಾಗಲೇ ಕ್ಲಿಯರ್ ಆಗೋದು. ನಾನು ಹೇಳ್ತೀನಲ್ಲ ನಿಮಗೆ, ಯಾಕೆಂದರೆ ಫಸ್ಟ್ ಟೈಮ್ ನೀವು ನೋಟಿಸ್ ಮಾಡದೇ ಇರೋ ವಿಷಯಗಳು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ನೋಡಿದಾಗ ಗೊತ್ತಾಗೋಗುತ್ತೆ. ಅದನ್ನು ಮಾಡಿ ಆ್ಯಂಡ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ, ಏನಾದರೂ ಹೊಸದು ಕಲ್ತಿದ್ದೀರಾ ಅಂತ ಅನಿಸಿದರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.